गायत्र्याः गायत्री छन्दो विश्वामित्र ऋषिः सविता देवता ಅಗ್ನಿರ್ಮುಖಂ ಇತ್ಯಾದಿ ಮಂತ್ರಗಳಲ್ಲಿ ಮೊದಲು ಗಾಯತ್ರಿ ಅನ್ನೋದು ಇದಕ್ಕೆ ಛಂದಸ್ಸು ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಈ ಗಾಯತ್ರಿ ಛಂದಸ್ಸು 24 ಅಕ್ಷರಗಳನ್ನು ಒಳಗೊಂಡಂಥದ್ದು. ಮತ್ತೆ ಉಷ್ಣಿಕ್, ಅನುಷ್ಠುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಇವೆಲ್ಲ ಕ್ರಮವಾಗಿ 28, 32, 26, 40, 44, 48 ಇಷ್ಟು ಅಕ್ಷರಗಳನ್ನ ಒಳಗೊಂಡಂಥವು. ಈ ಗಾಯತ್ರಿ ಎನ್ನುವುದು 24 ಅಕ್ಷರ ಉಳ್ಳದ್ದು ಅಂತ ನೋಡಿದ್ವಿ. ಗಾಯತ್ರಿಯಲ್ಲಿ ಅನೇಕ ಪ್ರಭೇದ ಇವೆ. ಆರ್ಷಿ ಗಾಯತ್ರಿ ಅಂದ್ರೆ ಋಷಿ ಸಂಬಂಧಿ ಗಾಯತ್ರಿ, ಅದು 24 ಅಕ್ಷರ ಉಳ್ಳದ್ದು. ದೈವಿ ಗಾಯತ್ರಿ ಅದು 1 ಅಕ್ಷರ ಉಳ್ಳದ್ದು. ಆಸುರಿ ಗಾಯತ್ರಿ 15 ಅಕ್ಷರ ಉಳ್ಳದ್ದು. ರಾಜಾಪತ್ಯ ಗಾಯತ್ರಿ 8 ಅಕ್ಷರ ಉಳ್ಳದ್ದು. ಯಾಜುಷಿ ಗಾಯತ್ರಿ 6 ಅಕ್ಷರ ಉಳ್ಳದ್ದು. ಸಾಮನಿ ಗಾಯತ್ರಿ 12 ಅಕ್ಷರ ಉಳ್ಳದ್ದು. ಆರ್ಚಿ ಗಾಯತ್ರಿ 18 ಅಕ್ಷರ ಉಳ್ಳದ್ದು. ಬ್ರಾಹ್ಮಿ ಗಾಯತ್ರಿ 36 ಅಕ್ಷರ ಉಳ್ಳದ್ದು. ಏಕಾಕ್ಷರ ಗಾಯತ್ರಿ ಅಂದ್ರೆ ಓಂ ಭೂಹು ಕ್ಲೀಂ ಅಂತ ಇದು ಉದಾಹರಣೆ. ಅಲ್ಲಿ ಭೂಹು ಅಂತೇಳಿ ಭಗವಂತನನ್ನು ಉಪಾಸನೆ ಮಾಡುವುದು. ಆ ಭೂಹು ಅನ್ನುವ ಅಕ್ಷರ ಏಕಾಕ್ಷರ ಉಳ್ಳದ್ದು. ದ್ವ್ಯಕ್ಷರ ಅಂತಂದ್ರೆ ಹಂಸಃ, ಸೋಹಂ, ಸ್ವಾಹ ಇದು 2 ಅಕ್ಷರ ಉಳ್ಳಂತ ಗಾಯತ್ರಿ. ಇದು ದೈವಿ ಗಾಯತ್ರಿಯೇ. 3 ಅಕ್ಷರಗಳುಳ್ಳಂಥ ಓಂ ತತ್ ಸತ್ ಅನ್ನುವುದು ತ್ರ್ಯಕ್ಷರ ದೈವಿ ಗಾಯತ್ರಿ. 4 ಅಕ್ಷರ ಉಳ್ಳದ್ದು ಭೂರ್ಭುವ ಸ್ವಹ ಅಂತ ಅನ್ನೋದು. ಪಂಚಾಕ್ಷರ ಉಳ್ಳದ್ದು ಭೂಹು, ಭೂವ, ಭುವಃ, ಸುವಹ. ಹಿಂದೆ ಸ್ವಹ ಅಂತ ಸ ಮತ್ತು ವಗಳನ್ನು ಒಟ್ಟಿಗೆ ಉಚ್ಚಾರ ಮಾಡಿದ್ವಿ. ಈಗ ಸುವಹ ಅಂತ ಮಾಡಿದ್ರೆ ಪಂಚಾಕ್ಷರ ಆಗ್ತದೆ. ಷಡಕ್ಷರ ದೈವಿ ಗಾಯತ್ರಿ ಅಂದ್ರೆ ವಿಷ್ಣವೇ ನಮಃ ಅಂತ ಹೀಗೆ. ಅಲ್ಲಿ ಶ ಮತ್ತು ನಗಳನ್ನು ವಿಶ್ಲೇಷಣೆ ಮಾಡಿ ಓದಬೇಕು. ಸಪ್ತಾಕ್ಷರ ಗಾಯತ್ರಿ ಅಂದ್ರೆ ಭೂರ್ಭುವಃ ಸುವರ್ಮಃ ಅನ್ನುವುದು. ಅಷ್ಟಾಕ್ಷರ ದೈವಿ ಗಾಯತ್ರಿ ಅಂದ್ರೆ ಓಂ ನಮೋ ನಾರಾಯಣಾಯ. ಹೀಗೆ ಉದಾಹರಣೆಗಳಿವೆ. ಹೀಗೆ ಈಗ ನಾವು ನೋಡ್ತಿರುವಂತಹ ಗಾಯತ್ರಿ, ನಾವು ಜಪಿಸ್ತಿರುವ ಗಾಯತ್ರಿ ಏನಿದೆಯಲ್ಲ, ಇದು ಆರ್ಷಿ ಗಾಯತ್ರಿ, ಋಷಿ ಸಂಬಂಧವಾದಂತಹ ಗಾಯತ್ರಿ ಅಂತ ನಾವು ಇದನ್ನ ಭಾವಿಸಬಹುದು. ಇದಕ್ಕೆ ಗಾಯತ್ರಿ ಈ ಗಾಯತ್ರಿ ಮಂತ್ರಕ್ಕೆ ಗಾಯತ್ರಿನೇ ಛಂದಸ್ಸು. ವಿಶ್ವಾಮಿತ್ರ ಇದರ ಋಷಿ. ನಮ್ಗೆ ಗೊತ್ತಿರುವಂತೆ ವಿಶ್ವಾಮಿತ್ರಸ್ತು ಸಂಧ್ಯರ್ಥೆ ತದನ್ಯತ್ರ ಪ್ರಜಾಪತಿ. ಬ್ರಹ್ಮಗಾಯತ್ರಿ ಅಂತ ಮತ್ತೊಂದು ಮಂತ್ರನೂ ಇದೆ. ಆ ಬ್ರಹ್ಮಗಾಯತ್ರಿ ಮಂತ್ರವನ್ನ ಜಪ ಮಾಡಬಹುದು. ಆದ್ರೆ ಸಂಧ್ಯಾವಂದನೆ ಮಾಡುವಾಗ ಮಾಡಬೇಕಾದಂತಹ ಜಪ ವಿಶ್ವಾಮಿತ್ರ ಗಾಯತ್ರಿ ಇದೆ. ಕುರ್ಯಾದನ್ಯನ್ ನವಾ ಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಯಾವ ಮಂತ್ರಗಳನ್ನು ಮಾಡಿದ್ರೂ ಸರಿ, ಮಾಡದೇ ಇದ್ರೂ ಸರಿ, ಆದ್ರೆ ಮಿತ್ರ ಅಂದ್ರೆ ಸೂರ್ಯ ದೇವತಾಕವಾದ ಗಾಯತ್ರಿ ಮಂತ್ರವನ್ನು ಮಾತ್ರ, ವಿಶ್ವಾಮಿತ್ರ ಗಾಯತ್ರಿಯನ್ನು ಮಾತ್ರ ಕಡ್ಡಾಯವಾಗಿ ಜಪಿಸಲೇಬೇಕು. ಸವಿತಾ ದೇವತಾ, ಇದಕ್ಕೆ ಸೂರ್ಯ ಅಂತರ್ಗತನಾದಂತಹ ಪರಮಾತ್ಮನೇ ದೇವತಾ ಆಗಿದ್ದಾನೆ. ಅಗ್ನಿ ಮುಖಂ, ಗಾಯತ್ರಿ ನಾಮಕನಾದಂತಹ ಈ ಪರಮಾತ್ಮನ ಮುಖದಿಂದ ಅಗ್ನಿ ಮೊದಲಾದ ದೇವತೆಗಳು ಹುಟ್ಟಿ ಅವನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತ ನಾವು ಪುರುಷ ಸೂಕ್ತದಲ್ಲೂ ಅದನ್ನು ನೋಡ್ತೇವೆ. ಮುಂದೆ ರುದ್ರ ಶಿಖ, ರುದ್ರ ಗಾಯತ್ರಿಯ ಶಿಖೆಯ ಭಾಗದಿಂದ ಹುಟ್ಟಿ ಅಲ್ಲಿಯೇ ನೆಲೆ ಮಾಡಿಕೊಂಡಿದ್ದಾನೆ. ಬ್ರಹ್ಮ ಶಿರಃ, ಚತುರ್ಮುಖ ಬ್ರಹ್ಮ ಗಾಯತ್ರಿಯ ತಲೆಯಿಂದ ಹುಟ್ಟಿ, ಗಾಯತ್ರಿ ನಾಮಕನಾದ ಭಗವಂತನ ತಲೆಯಿಂದ ಹುಟ್ಟಿ ಅಲ್ಲಿಯೇ ನೆಲೆ ಮಾಡಿಕೊಂಡಿದ್ದಾನೆ. ಮುಂದೆ ವಿಷ್ಣು ಹೃದಯ, ವಿಷ್ಣು ಅನ್ನುವ ಶಬ್ದಕ್ಕೆ ಇಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡಬಾರದು ನಾವು. ಸೋಮಲತೆಯ ಅಭಿಮಾನಿಯಾದಂಥ ವಿಷ್ಣು ಅಂತ ಹೆಸರುಳ್ಳಂಥ ಚಂದ್ರ, ಅವನು ಹೃದಯದಿಂದ, ಹೃದಯ ಅಂದ್ರೆ ಮನಸ್ಸು, ಆ ಮನಸ್ಸಿನಿಂದ ಆತ ಹುಟ್ಟಿದ್ದಾನೆ. ಆ ಮನಸ್ಸನ್ನೇ ಅವನು ನೆಲೆ ಮಾಡಿಕೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ ತಿಳ್ಕೋಬೇಕು. ಹೀಗಲ್ಲಿ ವಿಷ್ಣು ಅಂದ್ರೆ ಚಂದ್ರ. ಮಹಾನಾರಾಯಣ ಉಪನಿಷತ್ತಿನ ಈ ಭಾಗದ ವ್ಯಾಖ್ಯಾನದಲ್ಲಿ ಧೀರೇಂದ್ರ ತೀರ್ಥರು ವಿಷ್ಣು ಹೃದಯ ಮಿತ್ಯತ್ರ ವಿಷ್ಣು ಶಬ್ದೇನ ಸೋಮಲತಾಭಿಮಾನಿ ಚಂದ್ರೋಗ್ರಾಹ್ಯ, ಚಂದ್ರನನ್ನು ಸ್ವೀಕರಿಸಬೇಕು ಆ ಶಬ್ದದಿಂದ.
ಜನಿತೋತ ವಿಷ್ಣು ಅಂತ ಒಂದು ವೇದ ಮಂತ್ರ, ಅದರ ವ್ಯಾಖ್ಯಾನವನ್ನು ಮಾಡುವ ಭಾಗ ಅನುವ್ಯಾಖ್ಯಾನದಲ್ಲಿ ಪ್ರಾಯ. ಆ ಅನುವ್ಯಾಖ್ಯಾನ ಮತ್ತು ಸುಧಾಗಳಲ್ಲಿ ವಿಷ್ಣು ಅಂದ್ರೆ ಚಂದ್ರ ಅಂತಾನೆ ಅರ್ಥ ಮಾಡಿದ್ದಾರೆ. ಅವನು ಹೃದಯಾತ್ ಜಾತಃ, ಹೃದಯ ಅಂದ್ರೆ ಮನಸ್ಸು, ಚಂದ್ರಮಾ ಮನಸ್ಸೋ ಜಾತಃ ಅಂತ ಪುರುಷ ಸೂಕ್ತದಲ್ಲಿದೆ. ಆ ಚಂದ್ರ ಅಲ್ಲಿಯೇ ಹುಟ್ಟಿ ಅದನ್ನೇ ಆಶ್ರಯಿಸಿಕೊಂಡಿದ್ದಾನೆ ಅಂತ ಅದರ ಅರ್ಥ. ಪೃಥ್ವಿ ಯೋನಿ, ಪೃಥ್ವಿ ಅಂದ್ರೆ ಧರಾದೇವಿ, ಅವಳು ಭಗವಂತನ ಪಾದಗಳಿಂದ ಹುಟ್ಟಿ ಭಗವಂತನ ಪಾದಗಳನ್ನೇ ಆಶ್ರಯಿಸಿಕೊಂಡಿದ್ದಾಳೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಸಪ್ರಾಣ. ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳೆಂಬ ಪಂಚ ವಾಯುಗಳು ಇವರು ಭಗವಂತನ ಪ್ರಾಣದಿಂದಲೇ ಹುಟ್ಟಿದ್ದಾರೆ, ಮತ್ತೆ ಭಗವಂತನ ಪ್ರಾಣವನ್ನೇ ಅವರು ಅವಲಂಬಿಸಿಕೊಂಡಿದ್ದಾರೆ. ಈ ಪಂಚ ಪ್ರಾಣರು ಯಾರು ಅಂತ ಅನ್ನೋದನ್ನು ಹಿಂದೆ ನಾನು ನೋಡಿದ್ದೇವೆ. ಮುಖ್ಯ ಪ್ರಾಣನಿಗೆ 5 ರೂಪಗಳಿವೆ, ಗರುಡನಿಗೆ 5 ರೂಪಗಳಿವೆ, ಮುಖ್ಯ ಪ್ರಾಣನ ಪುತ್ರರು ರುದ್ರನ ಪುತ್ರರು ಆ ಹೆಸರಿನವರಿದ್ದಾರೆ, ಅದನ್ನೆಲ್ಲ ಹಿಂದೆ ನೋಡಿದ್ದೇವೆ. ಅದರಿಂದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾರರು ಯಾರು ಅಂತ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾದ ಅವಶ್ಯಕತೆಯೂ ಇಲ್ಲ. ಮುಂದೆ ಸಪ್ರಾಣ, ಶ್ವೇತವರ್ಣ. ಈ ಗಾಯತ್ರಿ ಸಾವಿತ್ರಿ ಅನ್ನೋ ರೂಪದಲ್ಲಿ ಬಿಳಿಯ ಬಣ್ಣ ಉಳ್ಳದ್ದಾಗಿರ್ತದೆ, ಗಾಯತ್ರಿ ಅನ್ನೋ ರೂಪದಲ್ಲಿ ಕೆಂಪು ಬಣ್ಣ ಉಳ್ಳದ್ದಾಗಿರ್ತದೆ, ಸರಸ್ವತಿ ಅನ್ನೋ ರೂಪದಲ್ಲಿ ಕಪ್ಪು ಬಣ್ಣ ಉಳ್ಳದ್ದಾಗಿರ್ತದೆ. ಇಲ್ಲಿ ಬಂದಿಲ್ಲ ಅದು, ಆದರೂ ಬೇರೆ ಪುರಾಣ ಸ್ಮೃತಿ ಇತ್ಯಾದಿ ಕಡೆಗಳಲ್ಲಿ ಬಂದದ್ದನ್ನ ಇಲ್ಲಿ ಈ ಪ್ರಸಂಗದಲ್ಲಿ ನೆನಪು ಮಾಡ್ಕೊಳ್ಬೇಕಷ್ಟೇ. ಶ್ವೇತವರ್ಣ, ಸಾಂಖ್ಯಾಯನ ಸಗೋತ್ರ, ಸಾಂಖ್ಯಾಯನ ಸಗೋತ್ರ ಅಂತ ಹೇಳಬೇಕು ಅಥವಾ ಸಾಂಖ್ಯಾಯನ ಸ ಗೋತ್ರ ಅಂತ ಹೇಳಬೇಕು. ಇದು ಅನೇಕ ಕಡೆ ಜಿಜ್ಞಾಸೆಗೊಳಗಾಗಿರುವಂತಹ ಒಂದು ವಿಷಯ. ಸಗೋತ್ರ ಅಂದ್ರೆ ಸಮಾನವಾದ ಗೋತ್ರ ಉಳ್ಳವರು ಅಂತ ಅರ್ಥ. ಸಾಂಖ್ಯಾಯನ ಅಂತ ಒಬ್ಬ ಮುನಿ, ಆ ಮುನಿಗೆ ಸಮಾನವಾದಂತಹ ಗೋತ್ರ ಉಳ್ಳದ್ದು ಈ ಗಾಯತ್ರಿ ಅಂತ ಅರ್ಥ. ಯಾಕೆಂದ್ರೆ ಈ ಸಾಂಖ್ಯಾಯನ ಮುನಿಯ ಗೋತ್ರದವರು ಈ ಗಾಯತ್ರಿಯನ್ನ ವಿಶೇಷ ರೂಪದಲ್ಲಿ ಸಿದ್ಧಿ ಮಾಡಿಕೊಂಡಿದ್ರು ಅಂತ ಒಂದರ್ಥ. ಇನ್ನೊಂದು, ಗಾಯತ್ರಿ ನಾಮಕ ಪರಮಾತ್ಮನು ಕೂಡ ಆ ಗೋತ್ರದಲ್ಲಿ ಹುಟ್ಟಿದ್ದ, ಅದಕ್ಕಾಗಿ ಆತನನ್ನು ಸಾಂಖ್ಯಾಯನ ಸಗೋತ್ರ ಅಂತ ಹೇಳಬೇಕು. ಗಾಯತ್ರಿ ನಾಮಕ ಪರಮಾತ್ಮ ಯಾವಾಗ ಹುಟ್ಟಿದ್ದ ಅಂತನ್ನೋದು ನನಗೆ ಪುರಾಣ ಭಾಗವತ ಇತ್ಯಾದಿ ಕಡೆಗಳಲ್ಲಿ ಎಲ್ಲೂ ಕಂಡು ಬಂದಿಲ್ಲ ಅಂತ ಒಂದು ವಿಶಿಷ್ಟವಾದ ಸಂಗತಿ. ಹಾಗೆ ಅದನ್ನ ಧೀರೇಂದ್ರ ತೀರ್ಥರು ತದ್ಗೋತ್ರಿಭಿ ಅಭಿವ್ಯಕ್ತ, ಸಾಂಖ್ಯಾಯನದ ಗೋತ್ರದಲ್ಲಿರುವಂಥವರು ಇವುಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಧೀರೇಂದ್ರ ತೀರ್ಥರು ಇದನ್ನ ಸಾಂಖ್ಯಾಯನ ಸ ಮುನಿ ಅಂತ ಹೇಳ್ತಾರೆ. ಮುನಿ ಹೆಸರೇ ಸಾಂಖ್ಯಾಯನ ಸ ಅಂತ ಹೇಳಿ. ಸಾಂಖ್ಯಾಯನ ಸ ಮುನಿಯ ಗೋತ್ರದಲ್ಲಿ ಈ ಭಗವಂತನು ಕೂಡ ಹುಟ್ಟಿದ್ದಾನೆ. ಆ ಗೋತ್ರದವರು ಯಾವ ಗೋತ್ರ, ಮುನಿ ಹೆಸರೇನು ಅಂದ್ರೆ ಸಾಂಖ್ಯಾಯನ ಸ ಅಂತಾನೆ ಮುನಿ. ಹೀಗೆ ಸಾಂಖ್ಯಾಯನ ಸ ಮುನಿ ಅಂತ ಅನ್ನೋದನ್ನ 2 ಬಾರಿ ಸ್ಪಷ್ಟವಾಗಿ ಸಾಂಖ್ಯಾಯನ ಸ ಅಂತ ಮುನಿಯ ಹೆಸರನ್ನು ಅವ್ರು ಹೇಳ್ತಾರೆ. ಆ ದೃಷ್ಟಿಯಿಂದ ಸಾಂಖ್ಯಾಯನ ಸ ಅಂತ ನಾವು ಧೀರೇಂದ್ರ ತೀರ್ಥರ ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ಸಾಂಖ್ಯಾಯನ ಸ ಎಂಬುದೇ ಆತನ ಗೋತ್ರ ಅಂತ ನಾವು ತಿಳ್ಕೊಳ್ಬಹುದು. ಇನ್ನು ಕೆಲವರ ದೃಷ್ಟಿಯಲ್ಲಿ ನಾನು ಇದನ್ನು ಕೇಳಿದ್ದೆ, ಬೇರೆಯವರು ಕೆಲವರು ವಿದ್ವಾಂಸರು ಇರ್ತಾರೆ, ಸಾಂಖ್ಯಾಯನ ಸ ಅಂತ ಮುನಿ ಯಾರೂ ಇಲ್ಲ, ಕಾತ್ಯಾಯನ, ಗಾರ್ಗ್ಯಾಯನ, ಸಾಂಖ್ಯಾಯನ ಇತ್ಯಾದಿ ಕೆಲವು ಮುನಿಗಳಿದ್ದಾರೆ. ಆ ಮುನಿಗಳ ಸಗೋತ್ರ ಅಂದ್ರೆ ಸಮಾನವಾದ ಗೋತ್ರ ಉಳ್ಳವನು. ಆ ಮುನಿ ಯಾವ ಗೋತ್ರದಲ್ಲಿ ಬಂದೋ ಈ ಭಗವಂತನು ಕೂಡ ಅದೇ ವಂಶದಲ್ಲಿ ಬಂದವನು, ಹುಟ್ಟಿದವನೊಬ್ಬ ಆದ್ರಿಂದ ಅವನಿಗೂ ಅದೇ ಗೋತ್ರ ಅಂತ. ಹೀಗೆ ಸಗೋತ್ರ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕು, ಸಾಂಖ್ಯಾಯನ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇನ್ನು ಕೆಲವರು ಹೇಳಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಪ್ರಯತ್ನ ಪಟ್ಟು ಕೂಡ ಏನು ಸಿಕ್ಕಿಲ್ಲ. ಧೀರೇಂದ್ರ ತೀರ್ಥರು ಸಾಂಖ್ಯಾಯನ ಸ ಅನ್ನೋದನ್ನೇ ಮುನಿ ಅಂತ ಹೇಳಿದ್ದಾರೆ. ಅಂತೂ ಒಬ್ಬರು ಜ್ಞಾನಿಗಳು ಅದನ್ನು ಹೇಳಿದ್ದಾರೆ. ಆದ್ರಿಂದ ಸಾಂಖ್ಯಾಯನ ಸ ಗೋತ್ರ ಅಂತ ಯಾರು ಹೇಳಿದ್ರೆ ಅದು ತಪ್ಪೇನೂ ಅಲ್ಲ. ಇದಕ್ಕೆ 24 ಅಕ್ಷರಗಳಿವೆ. ಆ ಪರಮಾತ್ಮನ 24 ರೂಪಗಳು ಆ 24 ಅಕ್ಷರಗಳಿಂದ ಪ್ರತಿಪಾದಿತ ಆಗಿವೆ. ಗಾಯತ್ರಿಗೆ 3 ಪಾದಗಳಿವೆ.
ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಎಂಬಲ್ಲಿ 3 ಪಾದಗಳು ಯಾವ್ದಾವುದು? ತತ್ಸವಿತುರ್ವರೆಣ್ಯಂ ಅಂತ ಒಂದು ಪಾದ, ಭರ್ಗೋ ದೇವಸ್ಯ ಧೀಮಹಿ ಅಂತ ಇನ್ನೊಂದು ಪಾದ, ಧಿಯೋ ಯೋನಃ ಪ್ರಚೋದಯಾತ್ ಅಂತ ಮತ್ತೊಂದು ಪಾದ. ಹೀಗೆ 3 ಪಾದಗಳುಳ್ಳದ್ದು. ಭಗವಂತನು ಕೂಡ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವಂಥ 3 ಲೋಕಗಳಲ್ಲಿ 3 ರೂಪವುಳ್ಳವನಾಗಿದ್ದಾನೆ. ಭಗವಂತನ 3 ರೂಪಗಳು ಯಾವುದು? ವೈಕುಂಠ ಅನ್ನುವ ರೂಪ ವೈಕುಂಠದಲ್ಲಿದೆ. ನಾರಾಯಣ ಮತ್ತು ವಾಸುದೇವ ರೂಪಗಳು ಶ್ವೇತದ್ವೀಪ ಮತ್ತು ಅನಂತಾಸನಗಳಲ್ಲಿವೆ. ಹೀಗೆ ಆ ಭಗವಂತನನ್ನ ನಾವು ತ್ರಿಪಾತ್ ಅಂದ್ರೆ 3 ಸ್ವರೂಪವುಳ್ಳವನು ಅಂತ ಉಪಾಸಿಸಬಹುದು. ಮತ್ತೆ ಚತುರ್ವಿಂಶತ್ಯಕ್ಷರ ತ್ರಿಪದ ಷಟ್ಕುಕ್ಷಿ 6 ಉದರಗಳುಳ್ಳದ್ದು ಅಂತ ಗಾಯತ್ರಿ ಬಗ್ಗೆ ಬಂದಿದೆ. 6 ಉದರಗಳು ಅಂದ್ರೆ 6 ಭಾಗಗಳಲ್ಲಿ ಅದು ವ್ಯಾಪ್ತವಾಗಿದೆ. ತತ್ಸವಿತುರ್ವರೆಣ್ಯಂ ಅಂತ ಒಂದು ಪಾದ ಇದೆಯಲ್ಲ, ಅದನ್ನೇ ತತ್ಸವಿತು ಅಂತ ಒಂದು ಭಾಗ, ವರೆಣ್ಯಂ ಅಂತ ಮತ್ತೊಂದು ಭಾಗ. ಎರಡನೇದ್ದು ಭರ್ಗೋ ದೇವಸ್ಯ ಧೀಮಹಿ ಅನ್ನುವುದನ್ನ ಭರ್ಗೋ ದೇವಸ್ಯ ಅಂತ ಒಂದು, ಧೀಮಹಿ ಅಂತ ಮತ್ತೊಂದು ಮಾಡ್ಕೊಂಡಿದ್ದಾರೆ. ಹೀಗೆ ಧಿಯೋ ಯೋನಃ ಪ್ರಚೋದಯಾತ್ ಅನ್ನುವ ಕೊನೆಯ ಪಾದವನ್ನ ಧಿಯೋ ಯೋನಃ ಅಂತ ಒಂದು, ಪ್ರಚೋದಯಾತ್ ಅಂತ ಮತ್ತೊಂದು, ಹೀಗೆ 3 ಪಾದಗಳನ್ನೇ 6 ಭಾಗಗಳನ್ನಾಗಿ ಮಾಡಿ ಹೇಳ್ತಾರೆ. ಭಗವಂತನು ಕೂಡ ಪೂರ್ವಾದಿ 4 ದಿಕ್ಕುಗಳು, ಮೇಲೆ ಮತ್ತು ಕೆಳಗೆ 6 ದಿಕ್ಕುಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಅದಕ್ಕೆ ಅರ್ಥ ಒಂದ್ ಕಡೆ ಪುರಾಣಿಕರು ಹೇಳ್ತಾರೆ. ಅದಲ್ಲದೆ ಇದೇ ಛಾಂದೋಗ್ಯ ಉಪನಿಷತ್ನಲ್ಲೇ 3ನೇ ಅಧ್ಯಾಯದಲ್ಲಿ ಸೈಷ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತಾನೆ ಆ ಭಗವಂತನ ಬಗ್ಗೆ ಬಂದಿರುವುದರಿಂದ ಭಗವಂತನ 6 ರೂಪಗಳನ್ನ ಆ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿಯೇ ನೋಡೋಣ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸಪ್ರಭಃ ದ್ವಿತೀಯಶ್ಚೈವ ಮತ್ಸ್ಯಾದಿ ಭೂತನಾಮ ಅವತಾರಗ ಅಂತ ಈ ಭಾಗ. ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತ ಸೂರ್ಯನಂತೆ ಹೊಳೆಯುವ ಸ್ತ್ರೀರೂಪವನ್ನು ಹೊಂದಿದ್ದಾನೆ, ಅದು ಮೊದಲನೇದ್ದು. ಈ ಭೂತ ಅಂತ ಕರೆಸ್ಕೊಂಡಿರುವ ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ ಎಲ್ಲವೂ ಕೂಡ ಭೂತ ಅಂತ ಕರೆಸ್ಕೊಂಡಿವೆ. ಈ ಮತ್ಸ್ಯಾದಿ ಅವತಾರಗಳ ಗುಂಪು ಅದು 2ನೇ ರೂಪ ಗಾಯತ್ರಿಯಿಂದ ಪ್ರತಿಪಾದಿತವಾದದ್ದು. ಎಲ್ಲ ಶಾಸ್ತ್ರಗಳಲ್ಲಿ ನಿಯಾಮಕವಾಗಿರುವಂತಹ ಹೆಣ್ಣು ಹಯಗ್ರೀವ ರೂಪ ಅದು 3ನೇ ರೂಪ. ಪೃಥ್ವಿಯಲ್ಲಿ ಹಳದಿ ಬಣ್ಣದ ಸ್ತ್ರೀರೂಪ ಇದೆ, ಅದು 4ನೇ ರೂಪ. ಚತುರ್ಥಃ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ ಅಂತ. ಜೀವರೊಳಗೆ ವ್ಯಾಪ್ತನಾಗಿ ಶರೀರ ಅಂತ ಕರೆಸ್ಕೊಂಡು ಇರುವಂತಹ ರೂಪವೇ ಭಗವಂತನ 5ನೇ ರೂಪ, ಅದು ಗಾಯತ್ರಿ ಪ್ರತಿಪಾದ್ಯ. ಜೀವರ ಒಳಗೆ ಹೃದಯದಲ್ಲಿ ಹೃದಯ ನಾಮಕನಾಗಿ ಭಗವಂತ ಏನಿದ್ದಾನಲ್ಲ ಅದು 6ನೇ ರೂಪ. ಹೀಗೆ ಭಗವಂತ 6 ರೂಪ ಉಳ್ಳವನಾಗಿದ್ದಾನೆ. ಅದನ್ನು ನಾವು ಷಟ್ಕುಕ್ಷಿ ಅನ್ನೋದ್ರಿಂದ ತಿಳ್ಕೊಳ್ಬೇಕು. ಮತ್ತೆ ಪಂಚಶೀರ್ಷ 5 ತಲೆಗಳುಳ್ಳವನು. ಆ ಸ್ತ್ರೀರೂಪನಾದಂತಹ ಗಾಯತ್ರಿ ಅಂತ ಏನ್ ಭಗವಂತ ಇದ್ದಾನೆ ಅವನಿಗೆ 5 ತಲೆಗಳು ಅಂತ ಹೇಳ್ತಾರೆ. 5 ತಲೆಗಳು ಅಂದ್ರೆ ಏನಂತ, ಆ ಗಾಯತ್ರಿಗೆ 5 ತಲೆಗಳಿರಬಹುದು, ಸ್ತ್ರೀರೂಪನಾದಂತಹ ಗಾಯತ್ರಿಗೆ ಅದೊಂದು ವಿಷಯ ಬೇರೆ. ಋಗ್ ಯಜು ಸಾಮ ಅಥರ್ವ 4 ವೇದಗಳು, ಮತ್ತೆ ಇತಿಹಾಸ ಪುರಾಣಗಳೆಲ್ಲವೂ ಸೇರಿ 5ನೇ ಶಾಸ್ತ್ರ ಭಗವಂತನು. ಹೀಗೆ 5 ತಲೆಗಳುಳ್ಳವನು ಅಂದ್ರೆ 5 ಶಾಸ್ತ್ರಗಳಿಗೆ ಆತ ಪ್ರವರ್ತಕ ಅಂತ ನಾವು ತಿಳ್ಕೊಳ್ಬಹುದು. ಉಪನಯನೇ ವಿನಿಯೋಗ. ಈ ಗಾಯತ್ರಿ ಮಂತ್ರ ಉಪನಯನದಲ್ಲಿ ಅಂದ್ರೆ ನಾವು ತಿಳ್ಕೊಂಡಿರುವಂತೆ ನಾವು ಒಬ್ಬ ವಟುವಿಗೆ ಉಪನಯನ ಮಾಡುವಾಗ, ಮುಂಜುವೆ ಮಾಡುವಾಗ ಆತನಿಗೆ ಇದನ್ನು ಬಳಸಬಹುದಾ ಅಂದ್ರೆ, ಹಾಗಾದ್ರೆ ನಾವು ನಿತ್ಯ ಹೇಳ್ತೀವಲ್ಲ, ನಾವು ಯಾವುದಕ್ಕಾಗಿ ಹೇಳೋದು? ನಮಗೇನು ನಿತ್ಯ ಉಪನಯನ ಏನು ಇಲ್ವಲ್ಲ, ನಮಗ್ಯಾಕೆ ನಿತ್ಯ ನಾವು ಅದನ್ನು ಹೇಳುವುದು ಅಂದ್ರೆ, ಉಪನಯನ ನಮ್ಮನ್ನು ನಾವು ಮೇಲೆತ್ತಿಕೊಳ್ಳುವುದು, ಭಗವಂತನ ಸಮೀಪಕ್ಕೆ ಎತ್ತಿಕೊಳ್ಳುವುದು, ನಮ್ಮನ್ನು ನಾವು ಮೇಲೆತ್ತಿಕೊಳ್ಳುವುದು. ಅದಕ್ಕಾಗಿ ನಿತ್ಯವೂ ನಮಗೊಂದು ಉಪನಯನವೇ ಇದೆ. ಅಂಥ ಉಪನಯನಕ್ಕಾಗಿ ಈ ಮಂತ್ರಗಳನ್ನ ನಾವು ಉಪಯೋಗಿಸಬೇಕು. ಹೀಗೆ ಇವೆಲ್ಲವೂ ಕೂಡ ಘಟ್ಟದ ಮೇಲಿನ ಯಜುರ್ವೇದದ ಸಂಧ್ಯಾವಂದನದಲ್ಲಿ ಪ್ರತ್ಯೇಕವಾಗಿ ಕಾಣುವಂತಹ ಮಹಾನಾರಾಯಣ ಉಪನಿಷತ್ನಲ್ಲಿ ಬಂದಿರುವಂತಹ ಕೆಲವು ಮಂತ್ರಗಳು. ಅವುಗಳ ಅನುಸಂಧಾನ, ಅರ್ಥಾನುಸಂಧಾನ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.